ಪೂಜ್ಯರಿಗೆ ಮತ್ತು ತಮಗೆಲ್ಲರಿಗೂ ನಮಸ್ಕಾರಗಳು. ಭಾರತ ದೇಶ ಜ್ಞಾನಿಗಳ ದೇಶ. ನಾವೆಲ್ಲರೂ ಜ್ಞಾನವನ್ನು ಆರಾಧಿಸುವಂಥವರು. ಜಗತ್ತಿನಲ್ಲಿ ಎಲ್ಲ ದೇಶಗಳಲ್ಲಿ ಇನ್ನೂ ಕತ್ತಲೆ ಇರುವಾಗ ನಮ್ಮ ಈ ಭಾರತ ದೇಶದಲ್ಲಿ ಜ್ಞಾನ ಸೂರ್ಯ ಉದಿಸಿದ್ದ. ಆದ್ದರಿಂದಲೇ ಭಾರತೀಯರು ಜ್ಞಾನವನ್ನು ಜಗತ್ತಿಗೆ ಕೊಟ್ಟವರು ಮತ್ತು ಕೊಡುತ್ತಿರುವವರು. ಎಷ್ಟು ಜನ ಋಷಿ ಮುನಿಗಳು, ಸಾಧು ಸಂತರು, ಅನುಭಾವಿಗಳು ಎಲ್ಲ ಕಾಲಕ್ಕೂ ಆಗಿ ಹೋದರು. ಋಷಿ ಮುನಿಗಳ ನಂತರ ಬುದ್ಧ, ಮಹಾವೀರರು ಬಂದರು. ಅವರು ಸಹಿತ ತಮ್ಮ ಜೀವನದ ತುಂಬ ಎಲ್ಲ ಜ್ಞಾನವನ್ನು ಹರಿವಿದರು. ಅವರ ನಂತರ ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರಂಥ ಶ್ರೇಷ್ಠ ಆಚಾರ್ಯರು ಬಂದರು. ಲಕ್ಷಾಂತರ ಸಾವಿರಾರು ಎಲ್ಲ ಜನರಿಗೆ ಜ್ಞಾನವನ್ನು ತುಂಬಿದರು, ಭಕ್ತಿಯನ್ನು ಕಲಿಸಿದರು. ಆ ಬಳಿಕ ಬಸವಣ್ಣವರು, ಅಲ್ಲಮ್ಮ ಪ್ರಭುದೇವರು, ಸಿದ್ದರಾಮೇಶ್ವರರು, ಅಕ್ಕ ಮಹಾದೇವಿ ಅಂತ ನೂರಾರು ಜನ ಶರಣರು ಬಂದರು. ದಾಸರು, ದಾರ್ಶನಿಕರು, ಸಂತ ಮಹಂತರು ಎಷ್ಟು ಜನ ಎಲ್ಲರೂ ಬಂದರು. ಅವರೆಲ್ಲ ಭಾರತದ ಜ್ಞಾನವನ್ನು ಹೆಚ್ಚಿಸುವಂಥ ಕೆಲಸವನ್ನು ಮಾಡಿದರು. ಈಗಲೂ ಸಹಿತ ಈ ಆಧುನಿಕ ಕಾಲದಲ್ಲಿಯೂ ಸಹಿತ ಭಾರತ ಜ್ಞಾನದಲ್ಲಿ ಏನು ಕಡಿಮಿಲ್ಲ. ಹೊರಗೇನೋ ಸ್ವಲ್ಪ ಭೌತಿಕವಾಗಿ ನಾವು ಬಡವರಂಗ ಕಾಣ್ತಿರಬಹುದು, ಆದರೆ ಜ್ಞಾನದಲ್ಲಿ ಮಾತ್ರ ಭಾರತೀಯರು ಜಗತ್ತಿನಲ್ಲೇ ಶ್ರೇಷ್ಠರದಾರ. ಈಗಲೂ ಸಹಿತ ಜಗತ್ತಿಗೆ ಮಾರ್ಗದರ್ಶನ ಮಾಡುವಂಥ ಸಾಮರ್ಥ್ಯ ಭಾರತೀಯರಲ್ಲಿ ಅದ. ಆದ್ದರಿಂದ ಭಾರತೀಯರು ಜ್ಞಾನವನ್ನು ಪ್ರೀತಿಸುವರು. ಆ ಜ್ಞಾನ ನಮ್ಮ ಮನುಷ್ಯ ಜೀವನಕ್ಕೆ ಬಹಳ ಅವಶ್ಯಕ. 12ನೇ ಶತಮಾನದಲ್ಲಿ ಒಬ್ಬರು ಶರಣರಾಗಿ ಹೋದರು. ಅವರ ಹೆಸರು ಜೇಡರ ದಾಸಿಮಾರ್ಯರು. ಅವರು ಹೇಳ್ತಾರೆ, ದೇವರಿಗೆ ಕೇಳ್ಕೊಳ್ತಾರೆ. ಅವರು ನನಗೇನು ಕೊಡು ಅಂತ ಕೇಳ್ಕೊಂಡ್ರು ಅಂದ್ರೆ, ನೋಡ್ರಿ ಅವ್ರದ್ದು ಎಂಥದ್ದಿರಬೇಕು. ಅವರು ನೇಯುವಂಥ ಕೆಲಸ ಮಾಡುವವರು, ಬಟ್ಟೆ ನೇಯುವವರು. ಅವರೇನು ಶ್ರೀಮಂತರಿರಲಿಲ್ಲ, ಆದರೆ ಅವರಿಗೆ ಆ ಕಡೆ ಲಕ್ಷ್ಯ ಇರಲಿಲ್ಲ. ಅವರು ದೇವ್ರಿಗೆ ಏನು ಕೇಳ್ಕೊಂಡ್ರು ಅಂದ್ರೆ, ಕರಿಯ ನಿತ್ತಡೆ ವಲ್ಲೆ, ಶಿರಿಯ ನಿತ್ತಡೆ ವಲ್ಲೆ, ಹಿರಿದಪ್ಪ ರಾಜ್ಯವನ್ನಿತ್ತಡೆಯೂ ವಲ್ಲೆ, ನಿಮ್ಮ ಶರಣರ ಸೂಳ್ ನುಡಿ ಒಂದರೆಗಳಿಗೆ ಎತ್ತಡೆ, ನಿಮ್ಮನೇ ಇತ್ತೆ ಕಾಣ ರಾಮನಾಥ ಅಂತ ಹೇಳಿದರು. ನನಗೆ ಆನೆ ಕೊಟ್ಟರು ಬೇಡ, ಅಂಬಾರಿ ಇದ್ದರೂ ಬೇಡ, ನೀನು ರಾಜ್ಯವನ್ನು ಕೊಡ್ತನಂದ್ರೂ ಬೇಡ. ನನಗೆ ಏನು ಕೊಡು ಅಂತಂದರೆ ಶರಣರದ ಒಂದು ಸೂಳ್ ನುಡಿಯನ್ನು ಕೊಡುವ. ನೋಡ್ರಿ, ಆ ಒಂದು ಸೂಳ್ ನುಡಿ, ಒಂದು ವಚನ, ಒಂದು ಮಾತು ಎಷ್ಟು ಮಹತ್ವದದ. ಒಂದು ರಾಜ್ಯ ಒಂದು ಕಡೆ, ಒಂದು ಮಾತ ಒಂದು ಕಡೆ. ಆ ಒಂದು ಜ್ಞಾನದ ಮಾತಿಗೆ ಇಡೀ ಸಾಮ್ರಾಜ್ಯನೇ ಸಮ ಬರುವುದಿಲ್ಲ ಅಂತ ಅವರ ದೃಷ್ಟಿಯಲ್ಲಿ.
ಇಡೀ ಸಂಪತ್ತೆಲ್ಲ ಒಂದು ಕಡೆ, ಈ ಜ್ಞಾನದ ಮಾತು ಒಂದು ಕಡೆ. ಅವರು ಕೊನೆಗೆ ನೀವು ಒಂದು ಜ್ಞಾನದ ಮಾತವನ್ನು ನಮಗೆ ಕೊಟ್ರಿ ಅಂದರೆ ಸ್ವತಃ ನೀವೇ ನಮಗೆ ಸಿಕ್ಕಂಗ, ದೇವರೇ ನಮಗೆ ಸಿಕ್ಕಂಗ ಅಂತ. ಒಂದು ಮಾತು ಮತ್ತು ದೇವರು ಇವು ಎರಡೂ ಬೇರೆ ಬೇರೆ ಅಲ್ಲ. ಆ ಮಾತೇ ನಮಗೆ ದೇವರನ್ನು ತೋರಿಸುತ್ತದೆ. ಅದಕ್ಕೆ ಆ ಮಾತುಗಳಿಗೇ ಮಂತ್ರ ಅಂತ ಕರೆದರು. ಮಹಾರಾಷ್ಟ್ರದಲ್ಲಿ ಅವುಗಳಿಗೆ ಅಭಂಗ ಅಂತ ಕರೆದರು. ಅವು ಭಂಗ ಇಲ್ಲ, ಅವುಗಳಲ್ಲಿ ಕೊರತೆ ಇಲ್ಲ. ಉಳಿದ ಎಲ್ಲ ವಸ್ತುಗಳು ಭಂಗ ಆಗಿ ಹೋಗ್ತಾವೆ, ಆದರೆ ಆ ಮಾತುಗಳು ಅಭಂಗ. ಅವು ಮನುಷ್ಯನ ಮನಸ್ಸನ್ನು ಬೆಳಗಿಸುವಂಥ ಕಾರ್ಯವನ್ನು ಮಾಡ್ತಾವೆ. ನೋಡ್ರಿ, ಈಗೊಂದು ಸಣ್ಣ ದೀಪ ಎಷ್ಟು ದೊಡ್ಡ ಕೆಲಸ ಮಾಡ್ತದೆ. ಎಷ್ಟು ವರ್ಷದ ಕತ್ಲಿ ತುಂಬಿರಲಿ, ಎಂಥ ದೊಡ್ಡ ಕಗ್ಗತ್ತಲೆ ಅಮಾವಾಸ್ಯೆ ಕತ್ಲಿನ ಇರಲಿ, ಆದರೆ ಒಂದು ಸಣ್ಣ ದೀಪ ಹಚ್ಚಿದ್ದೀವಿ ಅಂದರೆ ಕತ್ತಲಿ ತನ್ನಿಂದ ತಾನೇ ದೂರ ಆಗ್ತದೆ. ಕತ್ತಲೆಯನ್ನು ಕಳಿಬೇಕಂತ ಹೇಳಿ ಏನು ಪ್ರಯತ್ನ ಮಾಡಿದ್ರೂ ಏನು ಕತ್ತಲೆ ಹೋಗೋದಿಲ್ಲ. ಆದರೆ ದೀಪ ಹಚ್ಚಿದ ಮಾತ್ರಕ್ಕೆ ಕತ್ತಲೆ ಅಲ್ಲಿ ನಿಲ್ಲುವುದನ್ನೇ ಇಲ್ಲ. ಹಾಗೆ ನಮ್ಮ ಮನಸ್ಸಿನಲ್ಲಿ ಅಜ್ಞಾನ ಅನ್ನುವಂಥ ಕತ್ತಲೆ ತುಂಬೇದಲ್ಲ, ಆ ಕತ್ತಲೆಯನ್ನು ತೆಗಿಬೇಕಾದ್ರೆ ಏನು ಬೇರೆ ಹೊರಗಿನ ಪ್ರಯತ್ನ ಮಾಡಿದ್ರೆ ಅದು ಹೋಗೋದಿಲ್ಲ. ಅಲ್ಲಿ ಒಂದು ಜ್ಞಾನದ ಮಾತನ್ನುವಂಥ ಜ್ಯೋತಿಯನ್ನು ಹೊತ್ತಿಸಬೇಕಾಗ್ಯದ. ಯಾವಾಗ ಅದು ಬೆಳಗಲಿಕ್ಕೆ ಶುರು ಮಾಡ್ತದೆ ಆವಾಗ ಅಲ್ಲಿ ಅಜ್ಞಾನ ಉಳಿಯುವುದಿಲ್ಲ. ಅದಕ್ಕೆ ಮಾತೆಂಬುದು ಜ್ಯೋತಿರ್ಲಿಂಗ ಅಂತ ಶರಣರು ಹೇಳಿದರು. ಮಾತದು ಸಾಮಾನ್ಯ ಅಲ್ಲ, ಜ್ಯೋತಿರ್ಲಿಂಗ. ಹೆಂಗೆ ಜ್ಯೋತಿರ್ಲಿಂಗಗಳದಾವಲ್ಲ, ಹಾಗೆ ಮಾತನ್ನುವುದನ್ನೇ ಒಂದು ಜ್ಯೋತಿರ್ಲಿಂಗ. ಹೇಗೆ ಜ್ಯೋತಿರ್ಲಿಂಗಗಳ ದರ್ಶನ ಮಾಡಿದ್ರೆ ಪುಣ್ಯ ಸಿಗ್ತೈತಿ ಅಂತ ಹೇಳ್ತೀವಲ್ಲ, ಎಲ್ಲ ಪಾಪ ಹೋಗ್ತದ ಪುಣ್ಯ ದೊರೀತದ ಅಂತ ಹೇಳ್ತೀವಲ್ಲ, ನಿಜವಾದ ಜ್ಯೋತಿರ್ಲಿಂಗ ಅಂದರೆ ಯಾವುದು ಅಂದ್ರೆ ಈಗೇನು ನಾವು ಶರಣರ, ಸಂತರ, ಮುನಿಗಳ, ದಾಸರ ಮಾತುಗಳನ್ನು ಕೇಳ್ತೀವಲ್ಲ, ಇದೇ ಜ್ಯೋತಿರ್ದರ್ಶನ, ಜ್ಯೋತಿರ್ಲಿಂಗ ದರ್ಶನ ಅಂತ. ಅದಕ್ಕೆ ಅವರು ಅಷ್ಟು ಮಹತ್ವವನ್ನು ಕೊಟ್ಟರು. ಆ ಮಾತುಗಳು ಎಷ್ಟು ಮಹತ್ವದ ಅದಾವ. ಅದಕ್ಕೆ ಸುಭಾಷಿತಕಾರರು ಸಹಿತ ಹೇಳಿದರು, ನೋಡು ಮನುಷ್ಯನಿಗೆ ಏನು ಬೇಕು ಜೀವನದೊಳಗೆ, ಅವನ ಜೀವನ ಏನಿದ್ರೆ ಶ್ರೀಮಂತ ಆಗ್ತದ ಅಂತ ಹೇಳ್ತಾರ ಅವರು. ಏನೂ ಬಹಳ ಬೇಕಾಗುವುದಿಲ್ಲ. ಏನಿರ್ಬೇಕಂತ, ಈ ಭೂಮಿ ಮೇಲೆ ಅವು 3 ರತ್ನಗಳದಾವು. ಆ 3 ರತ್ನಗಳು ಇದ್ರೆ ಸಾಕು. ಅವು ಯಾವುವು ಅಂತಂದ್ರೆ, ಪೃಥಿವ್ಯಾಂ 3 ರತ್ನಾನಿ, ಜಲಮನ್ನಂ ಸುಭಾಷಿತಂ, ಮೂಢೈಃ ಪಾಷಾಣಖಂಡೇಷು ರತ್ನ ಸಂಜ್ಞಾ ವಿಧೀಯತೆ. ಈ ಪೃಥ್ವಿಯ ಮೇಲೆ 3 ರತ್ನಗಳದಾವ. ಅವು ಯಾವುವು ಅಂದ್ರೆ, ಜಲಂ ಅಂದರೆ ನೀರು, ಅನ್ನಂ ಅನ್ನ, ಮತ್ತು 3ನೇದು ಸುಭಾಷಿತ. ಸುಭಾಷಿತ ಅಂದರೆ ಒಳ್ಳೆಯ ಮಾತು, ಶರಣರ ಒಂದು ವಚನ. ಇವೇ 3 ರತ್ನಗಳು. ಈ 3 ರತ್ನಗಳನ್ನು ಬಿಟ್ಟು ಕಲ್ಲು ಮಣ್ಣಿಗೆ ಯಾರೇ ರತ್ನ ಅಂತಿದ್ರಂದ್ರೆ ಅವರು ಮೂಢೈಹಿ, ಅವರು ಮೂಢರು, ಅವರು ತಿಳುವಳಿಕೆ ಇಲ್ಲದವರು. ಪಾಷಾಣಖಂಡೇಶು, ಕಲ್ಲಿಗೆ ರತ್ನ ಅಂತಾರ, ಧಾತುವಿಗೆ ರತ್ನ ಅಂತಾರ ಅವರು, ಆದರೆ ಅದು ರತ್ನ ಅಲ್ಲ. ಅನ್ನ ರತ್ನ, ನೀರು ರತ್ನ, ಮತ್ತು ಒಂದು ಸುಭಾಷಿತ ರತ್ನ. ನೋಡ್ರಿ, ಮನುಷ್ಯನಿಗೆ ಏನು ಬೇಕಾಗ್ತದ? ಸ್ವಲ್ಪ ಹಸಿದ ಹೊಟ್ಟಿಗೆ ಅನ್ನ, ನೀರಡಿಸಿದಂಥ ಮನುಷ್ಯನಿಗೆ ಒಂದು ಕಪ್ ನೀರ, ಮತ್ತು ತಲೆಯನ್ನು ತಣ್ಣಗಿರಾಕ ಒಂದು ಚಲೋ ಅಂತದ ಮಾತಿದ್ರೆ ಸಾಕು.
ಇಷ್ಟೇ ಬೇಕಾಗ್ತದೆ ಮನುಷ್ಯನಿಗೆ, ಬಹಳ ಬೇಕಿಲ್ಲ. ನಾವೆಲ್ಲರೂ ಮಾಡೋದು ಎದಕ್ಕೆ? ಇದು ಹೊಟ್ಟೆಗಾಗೇನೆ. ಎಲ್ಲರೂ ಮಾಡೋದು ಹೊಟ್ಟೆಗಾಗಿ, ಗೇನು ಬಟ್ಟೆಗಾಗಿ. ಇಷ್ಟೆಲ್ಲ ಗಳಿಸೋದು ಎದಕ್ಕೆ? ಹೊಟ್ಟೆಗಾಗಿ, ಗೇನು ಬಟ್ಟೆಗಾಗಿ. ಆ ಹೊಟ್ಟೆಗೆ ಒಂದಿಷ್ಟು ಚಲೋ ಅಂತಾದ ಅನ್ನ ಮತ್ತು ನೀರಡಿಕೆ ಆದಾಗ ಚಲೋ ಅಂತ ಕುಡಿಲಿಕ್ಕೆ ಶುದ್ಧವಾದಂಥ ನೀರು, ಆನಂತರ ನಮ್ಮ ವಿಚಾರಗಳನ್ನು, ನಮ್ಮ ತಲೆಯನ್ನು ತಣ್ಣಗಿರಲಿಕ್ಕೆ ಒಂದು ಒಳ್ಳೆಯ ಮಾತು, ಇಷ್ಟಿದ್ರೆ ಸಾಕು ನಮ್ಮ ಜೀವನ ಸಾರ್ಥಕ ಆಗ್ತೈತಿ ಎಂದು. ಪೃಥಿವ್ಯಾಂ ತ್ರೀಣಿ ರತ್ನಾನಿ ಜಲಮನ್ನಂ ಸುಭಾಷಿತಂ ಮೂಢೈಃ ಪಾಷಾಣಖಂಡೇಷು ರತ್ನ ಸಂಜ್ಞಾ ವಿಧೀಯತೆ. ಅದ ಮಾತಿಗೆ ಎಷ್ಟು ಅವರು ಮಹತ್ವ ಕೊಟ್ಟರು. ಈ ನಮ್ಮ ಜೀವನ ಅದಲ್ಲ, ಈ ಜೀವನದೊಳಗೆ ಏರಿಳಿತಗಳು ಬಹಳಷ್ಟು ಬರ್ತಾವೆ. ಇದು ಇದ್ದಂಗೆ ಹಿಂಗೆ ಇರೋದನ್ನ ಇಲ್ಲ. ಇಂಥ ಜೀವನದಲ್ಲಿ ಸಮಾಧಾನವನ್ನು ಅನುಭವಿಸಬೇಕಾಗಿತ್ತಂದ್ರೆ ಜ್ಞಾನಿಗಳ ಮಾತುಗಳು ಬೇಕು. ಎಷ್ಟು ಏರಿಳಿತಗಳು ಬರ್ತಾವೆ ಜೀವನದೊಳಗೆ. ನೋಡ್ರಿ, ಮೊನ್ನೊಬ್ಬ ಹೆಣ್ಮಗಳು, ಬಹಳ ಪ್ರಸಿದ್ಧ ಹೆಣ್ಮಗಳಾಕೆ, ಆಕೆದು ನಾಳೆ ಮದುವೆ ಆಗುವುದಿತ್ತು. ಇವತ್ತೆಲ್ಲ ರಾತ್ರಿ ಕಾರ್ಯಕ್ರಮ ನಡೆದದ. ಇಡೀ ದೇಶದ ಎಲ್ಲ ದೊಡ್ಡ ದೊಡ್ಡ ಜನ ಆಕೆಗೆ ಶುಭಾಶಯ ಹೇಳ್ತಾ ಇದ್ದಾರೆ. ನಾಳೆ ಅಕ್ಷತಾ ಆಗುವುದದ, ಅದರ ನಿರೀಕ್ಷೆಯಲ್ಲಿ ಎಲ್ಲರೂ ಅದಾರ. ಎಲ್ಲ ತಯಾರಿ ಆಗ್ಯದ. ಇವತ್ತು ರಾತ್ರಿ ಕಾರ್ಯಕ್ರಮ ನಡೆದದ. ಯಾವ ಹೆಣ್ಮಗಳದು ಮದುವೆ ಅದ, ಆ ಹೆಣ್ಮಗಳಿಗೆ ಅಕ್ಕಿ ಕಾಳು ಹಾಕುವಂಥ ಆ ಮಗಳ ತಂದೆಗೇ ಹಾರ್ಟದು ಸಮಸ್ಯೆ ಶುರುವಾಯಿತು. ಇಲ್ಲಿ ಕಾರ್ಯಕ್ರಮ ನಡೆದದ, ಅವನಿಗೆ ಹಾರ್ಟ ಸಮಸ್ಯೆ, ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದರು. ಇನ್ನೇನು ಒಂದು ಸ್ವಲ್ಪ ಗುಣ ಆಗ್ತದ ಅಂತ ಮಾಡೋದು ವಿಚಾರ ಮಾಡೋದ್ರಾಗನೇ ಮರುದಿವಸನೇ ಆ ಹೆಣ್ಮಗಳು ಯಾರು ನನ್ನ ಮದುವೆ ಆಗುವವಳಿದ್ದಳು, ಆತ ಇನ್ನೊಬ್ಬರ ಜೋಡಿ ಸಂಬಂಧ, ಅದು ಎಲ್ಲ ಮೀಡಿಯಾದಲ್ಲಿ ವೈರಲ್. ನಾಳೆ ನಡಿಬೇಕಾಗಿರುವಂಥ ಮದುವೆನೇ ಮುರಿದು ಹೋಯಿತು. ಅವರೇನೊಂದು ಕನಸಿನ ಗೋಪುರವನ್ನು ಕಟ್ಟಿಕೊಂಡಿದ್ರು, ಎಲ್ಲ ಬಿದ್ದು ಹೋಯ್ತು. ಹಿಂಗೆ ಎಷ್ಟು ಜನರಿಗೆ ಆಗೋದಿಲ್ಲ. ಮತ್ತು ಏನಪ್ಪ ಇದು, ನಾವು ಪಾಪ ಮಾಡ್ತೀವಿ, ಏನೋ ನಮ್ಮ ಕರ್ಮ, ನಮಗಷ್ಟೇ ಸಾಮಾನ್ಯ ಜನರಿಗೆ ಅಷ್ಟೇ ಆಗ್ತದ ಅಂತಲ್ಲ. ಯಾರ್ಯಾರು ದೇವರಂತ ಹೇಳ್ಕೊಂಡಾರಲ್ಲ, ಯಾರ್ಯಾರಿಗೆ ನಾವು ಮಹಾತ್ಮರಂತ ಕರಿತೀವಲ್ಲ, ಅವ್ರಿಗೆ ಹಿಂಗೆ ಇರೋದು ಜೀವನದಾಗ ಏರಿಳಿತಗಳು. ನಾವು ಯಾರನ್ನ ಪೂಜಿಸ್ತೀವಿ, ರಾಮನನ್ನ, ಕೃಷ್ಣನನ್ನ, ಅವ್ರ ಜೀವನದಾಗರೆ ಎಷ್ಟು ಏರಿಳಿತಗಳು. ರಾಮಂದು ನಾಳೆ ಪಟ್ಟಾಭಿಷೇಕ ಆಗುವುದದ. ಆತ ರಾಜನಾಗುವವದಾನ. ಅಯೋಧ್ಯೆ ಎಲ್ಲ ಶೃಂಗಾರಗೊಂಡದ. ಆ ಸಮಯಕ್ಕೆ ಅವನಿಗೆ ಕರೆಸಿ ದಶರಥ ಮಹಾರಾಜ, ನೀನು 14 ವರ್ಷ ವನವಾಸಕ್ಕೆ ಹೋಗಬೇಕು ಅಂತ ಕೇಳ್ಕೊಂಡಾಗ ಹೆಂಗಾಗಿರ್ಬೇಕು ಅವನಿಗೆ. ನೋಡ್ರಿ, ಎಂಥ ತಿರುವುಗಳು ಬರ್ತಾವೆ ಜೀವನದಲ್ಲಿ. ಇಂಥ ಜೀವನ ಹೀಗೆ ಇರುವುದಿದು. ನಾವೇನು ಇಟ್ಕೊಂಡಿವಿ, ನಾವು ಗಳಿಸಿರುವಂಥ ಸಂಪತ್ತ ಹಿಂಗೇ ಇರಬೇಕು, ನಾವು ಪಡೆದಿರುವಂಥ ಗೌರವ ಯಾವಾಗಲೂ ಹಾಗೇ ಇರಬೇಕು. ಹಂಗಿಲ್ಲ ಅದು. ಈಗ ಹೆಂಗೆ ದೇಹಕ್ಕೆ ಬಾಲ್ಯ ಅದ, ಯೌವನ ಅದ ಮತ್ತು ತಾರುಣ್ಯ ಆ ಬಳಿಕ ವೃದ್ಧಾಪ್ಯ, ಒಂದು ದಿವಸ ನಾಶ. ಹೆಂಗದ ಅಲ್ಲ, ಹಂಗೆ ನಾವು ಗಳಿಸಿರುವಂಥ ಸಂಪತ್ತಿಗೂ ಬಾಲ್ಯ ಅದ, ಯೌವನ ಅದ, ಅದಕ್ಕೂ ಮುಪ್ಪು ಬರ್ತದೆ, ಒಂದು ದಿವಸ ನಾಶ ಆಗ್ತದೆ. ಹೇಗೆ ನಾವು ಗಳಿಸಿರುವಂಥ ಅಧಿಕಾರ, ಹೆಂಗೆ ನಮಗೆ ಹೆಂಗೆ ಬಾಲ್ಯ ಅದ, ನಾವು ಗಳಿಸಿರುವಂಥ ಅಧಿಕಾರಕ್ಕೂ ಬಾಲ್ಯ ಅದ, ತಾರುಣ್ಯ ಅದ, ಯೌವನಾವಸ್ಥೆಗೆ ಬರ್ತದೆ, ವೃದ್ಧಾಪ್ಯ ಅದಕ್ಕೂ ಮುಪ್ಪು ಬರ್ತದೆ, ಒಂದು ದಿವಸ ಮರೆಯಾಗಿ ಹೋಗ್ತದೆ. ಎಲ್ಲದಕ್ಕೂ ಇದೇ ಅವಸ್ಥೆಗಳಿರುವುದು.
ಬರೀ ನಮ್ಮ ದೇಹಕ್ಕಷ್ಟೇ ಅಲ್ಲ. ಮತ್ತು ಪ್ರಕೃತಿಯಲ್ಲಿನೂ ಹೆಂಗದ ನೋಡ್ರಿ, ಪ್ರಕೃತಿ ಅದು 3 ಕಾಲಗಳನ್ನು ಇಟ್ಟದ. ಈಗ ಚಳಿಗಾಲ ಅದ, ಬೇಸಿಗೆ ಕಾಲ ಬರ್ತದ, ಮಳೆಗಾಲ ಅದ. ಬರೀ ಚಳಿಗಿನ ಇರುವುದಿಲ್ಲ, ಬರೀ ಬಿಸಿಲೇ ಇರುವುದಿಲ್ಲ, ಮತ್ತು ಬರೀ ಮಳೆನ ಇರುವುದಿಲ್ಲ. ಹಂಗೆ ನಮ್ಮ ಜೀವನದೊಳಗೂ ಇವೇ ಪ್ರಕೃತಿವೇ ಇರ್ತಾವೆ ಕೆಲಸ. ನಾವು ಪ್ರಕೃತಿಯಲ್ಲೇ ಮಧ್ಯದಾಗನೇ ಇರುವುದಲ್ಲ. ಭಾಳ ಒಂದಿಷ್ಟು ಹಣ ಬಂತಂದರೆ ಈಗ ಮಳೆಗಾಲದ ಅಂತ ತಿಳ್ಕೊಳ್ಳೋದು. ಎಲ್ಲ ಹೋಗಿ ಏನೂ ಉಳಿಲಿಲ್ಲ, ಬಂದದ್ದು ಹೋಯ್ತು, ಜನರು ಹೋದರು ಅಂದರೆ ಏನು ತಿಳ್ಕೋಬೇಕು, ಈಗ ಬೇಸಿಗೆ ಕಾಲ ಐತಿ, ಮುಂದೆ ಮಳೆಗಾಲ ಬರ್ತೈತೆ ಅಂತ ಇಟ್ಕೊಳ್ಳೋದು. ಆ ಬಳಿಕ ಚಳಿಗಾಲದಾಗ ಸ್ವಲ್ಪ ಇರ್ತದ, ಸ್ವಲ್ಪ ಹೋಗಿರ್ತದ. ಇವು 3 ಕಾಲಗಳು ಇರುವುದೇನೆ. ಇಂಥ ಜೀವನದಲ್ಲಿ ನಾವು ಚೆಂದಾಗಿ ಇರಬೇಕಾಗಿತ್ತಂದ್ರೆ ನಾವು ಒಳ್ಳೆಯವರ ಮಾತುಗಳನ್ನು ಸ್ವಲ್ಪ ತಲೆಯೊಳಗೆ ಇಟ್ಕೊಳ್ಬೇಕಾಗ್ತದೆ. ಮನುಷ್ಯ ಕೇಳ್ತಾನೆ, ನಾವು ಯಾಕೆ ಸೋಲ್ತೀವಿ ಅಂತ, ಯಾಕೆ ನಮಗೆ ಹಾನಿ ಆಗ್ತದ. ಅವಾಗ ಒಬ್ಬರು ಮಹಾತ್ಮರು ಹೇಳಿದರು, ಆತ ಈತ ಮಹಾತ್ಮರಿಗೆ ಭೇಟಿಯಾಗಿ ಕೇಳ್ತಿದ್ದ, ನಾನು ಏನೂ ತಪ್ಪ ಮಾಡಿಲ್ಲ, ನನ್ನಲ್ಲಿ ಎಲ್ಲ ಸಾಮರ್ಥ್ಯ ಅದ, ಆದರೂ ನಾನು ಯಾಕೆ ಸೋಲ್ತೀನಿ ಅಂತ, ನನಗೆ ಯಾಕೆ ಹಾನಿ ಆಗ್ತದ, ನಾ ಅಷ್ಟು ಹುಷಾರದನಿ, ಆದರೂ ನನಗೆ ಯಾಕೆ ಹಾನಿ ಆಗ್ತದ. ಅವಾಗ ಅವರು ಮಹಾತ್ಮರು ಹೇಳಿದರು, ನೋಡು, ಈ ಜೀವನ ಅದಲ್ಲ, ಇದೊಂದು ಆಟ ಇದ್ದಂಗೆ. ಈಗ ನೀವು ಹೊರಗಡೆ ಆಟ ನೋಡ್ತೀಯಲ್ಲ, ಯಾವ ಆಟಗಾರರೇ ಯಾವಾಗಲೂ ಗೆದ್ದಾನೇನು? ಆಟ ಅಂದರೆ ಗೆಲುವು ಸೋಲು. ಯಾರೇ ಆಡಲಿ, ಒಂದು ಸಲ ಸೋಲ್ತಾನೆ, ಇನ್ನೊಂದು ಸಲ ಗೆಲ್ತಾನೆ. ಹಾಗೆ ಈ ಜೀವನ ಅನ್ನುವಂಥ ಆಟದಲ್ಲಿನೂ ಒಮ್ಮೆ ಸೋಲು, ಒಮ್ಮೆ ಗೆಲುವು. ಅದು ನಮ್ಮ ದೋಷದಿಂದ ಸೋತೀವಂತಲ್ಲ, ಈ ಆಟದ ನಿಯಮನ ಹಂಗದ. ಎಷ್ಟೋ ಸಲ ನಮಗೆ ಗೊತ್ತಿರ್ತದೆ ಇದನ್ನು ಮಾಡಬಾರ್ದಂತ ತಿಳಿದು, ಆದರೂ ಅದನ್ನು ಮಾಡ್ತೀವಿ. ಯಾಕೆಂದ್ರೆ ಹಂಗೆ ಪ್ರಕೃತಿ ನಿಯಮನೇ ಅದ. ಅವಾಗ ನಮ್ಮನ್ನು ಅದು ಸೋಲಿಸ್ಬೇಕಂತ ಯೋಚನೆ ಮಾಡ್ಯದ. ಆ ಪ್ರಕೃತಿಯ ನಿಯಮನೇ ಹಾಗದ. ನಾವು ಈ ಜೀವನ ಅನ್ನೋದನ್ನು ಆಟ ಅಂತ ತಿಳ್ಕೊಳ್ಬೇಕು. ಈ ಸಲ ನಾವು ಮತ್ತೆ ಸೋತೀವಿ, ಮತ್ತೆ ಗೆಲ್ತೀವಿ, ಗೆದ್ದವ್ರು ಮತ್ತೊಂದಿಷ್ಟು ಸೋಲ್ತಾರ ಅಂತ ತಲೆಯಾಗಿರಬೇಕು. ಅದನ್ನು ನಾವು ಕಲಿತುಕೊಳ್ಬೇಕಾಗ್ತದೆ. ಇಂಥ ಮಾತುಗಳನ್ನೆಲ್ಲ ಜ್ಞಾನಿಗಳು ಹೇಳಿದರು. ಅವರಿಗೆ ನಾವು ಗುರುಗಳು, ಜ್ಞಾನಿಗಳು, ಮಹಾತ್ಮರಂತ ಕರೆಯೋದು. ಅವರು ನಮ್ಮನ್ನು ಪರಿವರ್ತನೆ ಮಾಡ್ತಾರೆ. ಅವರ ಮಾತುಗಳು ನಮ್ಮ ಜೀವನವನ್ನು ಬದಲಾಯಿಸ್ತಾವೆ. ಬೇರೆ ಯಾರು ಬದಲಾಯಿಸುವುದಿಲ್ಲ, ನಾವು ಬದಲಾಗಬೇಕಾಗ್ಯದ. ನಾವು ಬದಲಾಗಲಾರ್ದ ಬೇರೆ ಏನೂ ಆಗುವುದಿಲ್ಲ. ಈಗ ನೀವು ಯಾರ ಹತ್ತಿರ ಕೇಳಕ್ಕೆ ಹೋಗ್ತೀರಿ, ಮನೆಯೊಳಗೆ ಮಕ್ಕಳು ದೊಡ್ಡವಾಗಿರ್ತಾವ, ಮದುವೆ ಆಗ್ತಿರೋದಿಲ್ಲ, ಮಕ್ಕಳು ಬಹಳ ಕಲ್ತಿರ್ತಾರೆ, ನೌಕರಿ ಆಗೋದಿಲ್ಲ, ಏನೋ ವ್ಯಾಪಾರ ಮಾಡ್ತೀವಿ, ವ್ಯಾಪಾರದಾಗ ಬರೀ ನುಕ್ಸಾನನೇ ಆಗ್ತಿರ್ತದೆ. ಹೀಗಾದಾಗ ಶಾನ್ಯಾರ ಹತ್ತಿರ ಕೇಳಲಿಕ್ಕೆ ಹೋಗೋಣಂತ ಹೋಗ್ತಾರೆ. ಅವ್ರು ಏನು ಹೇಳ್ತಾರೆ, ನೋಡಪ್ಪ ನಿನಗೀಗ ಗುರುಬಲ ಇಲ್ಲ, ಈಗ ಸ್ವಲ್ಪ ಶನಿ ಕಾಡಾಟ ಐತಿ ಅಂತ ಹೇಳ್ತಾರೆ. ಅವಾಗ ನೀವು ಏನು ಕೇಳ್ತೀರಿ, ಆಯ್ತು ರೀ ನಮಗೀಗ ಗುರು ಬಲ ಇಲ್ಲ, ಶನಿ ಕಾಡಾಟ ಐತಿ, ಮತ್ತು ಅದಕ್ಕೆ ಏನು ಮಾಡಬೇಕು? ಶನಿ ಕಾಡಾಟ ಐತಿ ಅಂದರೆ ಏನು ಶನಿ ಹತ್ತಿರ ಹೋಗು, ನನಗೆ ಅದಕ್ಕೆ ಕಾಡಾಕತ್ತಿದೆ ಅಂತ ಕೇಳಾಕ? ಗುರು ಬಲ ಇಲ್ಲ ಅಂದರೆ ಗುರುವಿನ ಹತ್ತಿರ ಹೋಗೋದದೇನು, ಯಾಕಪ್ಪ ನನಗೆ ನೀ ಬಲ ಕೊಡ್ತಾ ಇಲ್ಲ ಅಂಥೇಳಿ ಅವರೇ ಕಾಡಾಟ ಹೇಳೋರು ಏನಂತಾರ, ನೋಡು ಜಪ ಮಾಡು, ಸ್ವಲ್ಪ ದಿವಸ ಶಾಂತಿ ಇರು, ಸ್ವಲ್ಪ ದಿವಸ ಯಾರಿಗೂ ಏನೂ ಅನ್ನಕ್ಕೆ ಹೋಗಬೇಡ, ಹಿಂಗೆ ತೀರ್ಥ ಕ್ಷೇತ್ರಕ್ಕೆ ಹೋಗಿ ಬಾ, ಆ ಬಳಿಕ ಸ್ವಲ್ಪ ದಿನದಾಗ ಚಲೋ ಆಗ್ತೈತಿ ಅಂತಾರೆ.
ಅಂದರೆ ಏನಾಯ್ತ ಇದರ ಅರ್ಥ? ಜಪ ಮಾಡೋದು ಯಾರು? ನಾವೇ ಮಾಡಬೇಕಲ್ಲ. ಸುಧಾರಣೆ ಯಾರಲ್ಲಿ ಆಯಿತು? ಗುರುನಲ್ಲಿ ಆಗಲಿಲ್ಲ, ನಮ್ಮಲ್ಲಿ ಸುಧಾರಣೆ ಆಯ್ತಲ್ಲ. ಶನಿಯಲ್ಲಿ ನಾವು ಏನು ಶನಿಗೇನು ಮಾಡಲಿಲ್ಲ, ನಾವು ಬದಲು ಮಾಡ್ಕೊಂಡಿವಿ. ಮಾತಾಡೋದು ಕಡಿಮೆ ಮಾಡಿದೀವಿ, ಭಾಳ ಚಿಂತೆ ಮಾಡೋದು ಕಡಿಮೆ ಮಾಡಿದೀವಿ, ತಣ್ಣಗೆ ಶಾಂತ ಉಳಿದೀವಿ, ದೇವಸ್ಥಾನಕ್ಕೆ ಹೋದೀವಿ, ಮಂತ್ರ ಮಾಡಿದೀವಿ, ಜಪ ಮಾಡಿದೀವಿ. ಯಾರಿಗೆ ಮಾಡಿದ್ವಿ? ನಮಗೇ ಮಾಡ್ಕೊಂಡಿವಿ. ಅಂದರೆ ಇದು ಏನು ತೋರಿಸ್ತಂದ್ರೆ, ಯು ವಿಲ್ ಚೇಂಜ್, ವರ್ಡ್ ವಿಲ್ ಬಿ ಚೇಂಜ್. ನೀವು ಬದಲಾದ್ರಿ ಅಂದ್ರೆ ಜಗತ್ತು ಬದಲಾಗ್ತದ. ನಾವು ಬದಲಾದೀವಿ ಅಂದರೆ ಜಗತ್ತು ಬದಲಾಗ್ತದ. ನಮ್ಮನ್ನು ಬದಲು ಮಾಡುವಂಥ ಕೆಲಸ ಜ್ಞಾನಿಗಳು ಅವರ ಮಾತುಗಳು ಮಾಡ್ತಾವೆ. ನಾವು ಸುಮ್ಮನೆ ಹೊರಗೆ ಹುಡ್ಕಾಡ್ಕೊಂತ ಹೋಗ್ತೀವಿ, ಎಲ್ಲೋ ಸಮಸ್ಯೆ ಅಲ್ಲಿ ಐತಿ, ನಮಗೆ ಸುಖ ಅಲ್ಲಿ ಸಿಗ್ತದ ಅಂತ ಹೇಳಿ ನಾವು ಹುಡ್ಕಾಡ್ತಾ ಹೋಗ್ತೀವಿ. ಅದು ಒಂದು ಕಸ್ತೂರಿ ಮೃಗ, ಕವಿಯ ಒಂದು ಕಲ್ಪನೆ ಅದ, ಹೆಂಗೆ ಕಾಮಧೇನು ಅಂತದಲ್ಲ, ಹಂಗೊಂದು ಕಸ್ತೂರಿ ಮೃಗ. ಕಸ್ತೂರಿ ಭಾಳ ಸುವಾಸಿತ ಇರ್ತದ. ಅದು ಹೀಗ ಕಸ್ತೂರಿ ಮೃಗ ಹೊಂಟಿತು ಅಂದರೆ ಎಲ್ಲ ಕಡೆ ವಾಸನೆ ಬರ್ತದ. ಅವಾಗ ಈ ಕಸ್ತೂರಿ ಮೃಗ ವಾಸನೆ ಎಲ್ಲಿಂದ ಬರ್ತದ ಆ ಕಡೆ ಹೋಗ್ಲಿಕ್ಕೆ ಶುರು ಮಾಡ್ತದ. ಆ ಕಡೆ ಹೋಗ್ತದ, ಅಲ್ಲಿಯೂ ವಾಸನೆ, ಈ ಕಡೆ ಹೋಗ್ತದ, ಅಲ್ಲಿಯೂ ವಾಸನೆ. ಎಲ್ಲರೇ ಐತಿ ನೋಡ್ಬೇಕಂತ ಹೊರಡ್ತದ, ಹುಡುಕಾಡ್ತದ, ವಾಸನೆಯ ಸ್ಥಳನ ಅದಕ್ಕೆ ಸಿಗುವುದಿಲ್ಲ. ಅವಾಗ ಅದು ಏನಪ್ಪ ಇದು ಎಲ್ಲಿಂದರೆ ಬರ್ತದಂತ ಯೋಚಿಸ್ತದ. ಅದು ಎಲ್ಲಿಂದ ಬರ್ತಿರ್ತದ ಅಂದ್ರೆ ಬೇರೆ ಹೊರಗಿನಿಂದ ಬರೋದಿಲ್ಲ. ಕಸ್ತೂರಿ ಆ ಮೃಗದ ನಾಭಿಯಿಂದ, ಹೊಕ್ಕಳದಿಂದನೇ ಬರ್ತಿರ್ತದ. ಅದಕ್ಕೆ ಕಸ್ತೂರಿ ಮೃಗ ಅಂತ ಕರೀತಾರೆ. ಹೊರಗಿಲ್ಲ, ಅದು ಸುವಾಸನೆ ಹೊರಗಡೆ ಇಲ್ಲ, ಕಸ್ತೂರಿ ಹೊರಗಡೆ ಇಲ್ಲ, ನಮ್ಮ ಒಳಗಡೆನೇ ಅದ. ಹೇಗೆ ಆ ಜಿಂಕೆ ಮೃಗದಲ್ಲಿ ನಾಭಿಯಲ್ಲೇ ಕಸ್ತೂರಿ ಅದ, ಹಾಗೆ ನೆಮ್ಮದಿ ಅನ್ನೋದು, ಶಾಂತಿ ಅನ್ನೋದು ಹೊರಗಡೆ ಇಲ್ಲ, ನಮ್ಮ ಒಳಗಡೆನೇ ಅದ. ಸುಮ್ಮನೆ ನಾವು ಹೊರಗಡೆ ಹುಡುಕಾಡ್ತಾ ಇದೆ. ನಾವು ಬದಲಾಗಬೇಕು, ನಮ್ಮಲ್ಲೇ ನಾವು ಹುಡುಕಾಡಬೇಕು. ಮತ್ತು ಏನದ ಅಂತಂದರೆ, ಏನರೇ ನಮಗೆ ತೊಂದರೆ ಆಯಿತು, ಹಾಳಾದೀವಿ ಅಂದರೆ ಬೇರೆಯವರ ನಮ್ಮನ್ನು ಹಾಳು ಮಾಡ್ತಾರಂತ ನಾವು ತಲೆ ಹಾಕ್ಕೊಳ್ಬಾರ್ದು. ಬೇರೆ ಅವರು ಮಾಡೋದಿಲ್ಲ. ಅದು ಕಟ್ಟಿಗೆಗೆ ಕಾವು ಮೂಲ ಅಂತ ಹೇಳ್ತಾರೆ. ಈಗಿನ ಕಟ್ಟಿಗೆ ಕಡಿಯೋರೆಲ್ಲರೂ ಮಷೀನ್ಲೆ ಕಟ್ಟಿಗೆ ಕಡಿತಾರೆ. ಆದರೆ ಅವಾಗ ಒಂದು ಗಿಡ ಕಡಿಬೇಕಾದ್ರೆ ಎದರಿಂದ ಕಡಿತಿದ್ರು? ಕೊಡ್ಲಿಲ್ಲೇ ಕಡಿತಾರೆ. ಆ ಕೊಡ್ಲೇನು ಒಂದು ಮುಂದೆ ಇರ್ತದಲ್ಲ, ಅದರಲ್ಲಿ ಒಂದರಲ್ಲೇನೂ ಕಡಿಯೋದಿಲ್ಲ. ಆ ಕೊಡ್ಲಿಗೆ ಒಂದು ಕಾವು ಹಾಕಿರ್ತಾರೆ. ಆ ಕಾವ ಇತ್ತಂದ್ರೇ ಅದು ಗಿಡ ಕಡ್ಲಿಕ್ಕೆ ಬರ್ತದೆ. ಅದಕ್ಕೆ ಏನು ಹೇಳಿದ್ರು ಅವರು, ಕಟ್ಟಿಗೆಗೆ ಕೊಡ್ಲಿ ಮೂಲ, ಕಾವು ಮೂಲ. ಹಂಗೆ ನನ್ನಲ್ಲೇ ದೋಷಗಳಿದ್ದು ಅಂದ್ರೆ ಆ ದೋಷಗಳೇ ನನ್ನನ್ನೇ ಕೊಲ್ತಾವ. ನಮ್ಮವರನ್ನೇ ಅವ್ರ ಕಡೆ ಸೇರಿದ್ರಂದ್ರೆ ನಮ್ಮನ್ನು ನಾಶ ಮಾಡ್ತಾರೆ. ಹೆಂಗದ ಅಲ್ಲ, ಹಂಗೆ ನಮ್ಮಲ್ಲೇ ದೋಷಗಳಿದ್ದು ಅಂದರೆ ನಾವು ನಾಶ ಆಗ್ತೀವಿ. ಬೇರೆಯವರು ಯಾರು ನಮಗೆ ಕಾರಣ ಆಗೋದಿಲ್ಲ. ನಮ್ಮದು ಆರೋಗ್ಯ ಚಲೋ ಇತ್ತು ಅಂತಂದರೆ ನೋಡ್ರಿ, ಎಷ್ಟು ನೀರು ಕುಡಿದ್ರೂ ಏನೂ ಆಗೋದಿಲ್ಲ. ನಮ್ಮದ ತಾಕತ್ತೆಲ್ಲ ಹೋಯ್ತು ಅಂತಂದ್ರೆ ಒಂದು ಗುಟಕ್ಕೆ ನೀರು ಕುಡಿದ್ರಾಗನೇ ಕೊನೆ ಗುಟಕ್ಕೆ ಅದೇ ಮುಗೀತು. ಇನ್ನು ಹೊಂಟಾನ ಒಂದು ಗುಟಕ್ಕೆ ನೀರು ಹಾಕ್ರಿ ಅಂತ ಹೇಳಿ ಆ ನೀರು ಹಾಕಿ ಕಳಿಸಿಬಿಡ್ತಾರೆ, ಮುಗೀತು. ಮೊದಲೆಲ್ಲ ಗುಡ್ಡ ಹತ್ತತೀನಿ ತಾಕತ್ತಿದ್ದಾಗ ಇದೇನು ಬೆಟ್ಟ ಅಂತ ಎಲ್ಲ ಹತ್ತತಾನ ಮನುಷ್ಯ. ಆದರೆ ಒಂದು ದಿವಸ ಎಲ್ಲ ತಾಕತ್ತು ಹೋಗಿತ್ತಂದ್ರೆ ಒಂದು ಸಣ್ಣ ಕಲ್ಲಿಗೆ ಎಡವಿ ಬಿದ್ದು ಮುಗೀತು. ಒಂದು ಸಣ್ಣದ ಕಲ್ಲ. ಮೊದಲು ಅವನು ಚಲೋ ಇದ್ದಾಗ ಗುಡ್ಡ ಹತ್ಯಾನ, ಈಗ ಒಂದು ಸಣ್ಣದೊಂದು ಕಲ್ಲು ಅವನನ್ನು ಕೆಡವಿ ಮುಗಿಸ್ತದ. ಮೊದಲು ಮೈಯಾಗ ತಾಕತ್ತಿರುವಾಗ ನೋಡ್ಬೇಕೆಲ್ಲ ಕಬ್ಬಿನಾದು ಈಗ ಮಡಿಚಿ ಬಿಡ್ತಾನೆ, ಅಷ್ಟು ತಾಕತ್ತ. ಆದರೆ ಏನು ಮಾಡೋದು, ತಾನೇ ಅಶಕ್ತ ಆದ ಅಂದರೆ
ಒಂದು ಸಣ್ಣದೊಂದು ಪಿನ್ ಚುಚ್ಚಿತಂದ್ರೆ, ಚಪ್ಪಲ್ದೊಂದು ಗುಂಡಿ ಚುಚ್ಚಿತಂದ್ರೆ ಇನ್ಫೆಕ್ಷನ್ ಆಗ್ತದೆ. ಅವಾಗ ಬಟ್ಟು ತೆಗೆದು ಕಾಲು ತೆಗೆದು ಅಂತ ಹೇಳಿ ಮಾಡ್ತಾರೆ. ನಮ್ಮಲ್ಲೇ ದೋಷಗಳು ಬಂದು ಅಂತಂದರೆ ಅದು ಎಲ್ಲ ಪ್ರಭಾವ ಬೀರ್ತದೆ. ಆದ್ದರಿಂದ ನಮ್ಮನ್ನು ನಾವು ಸುಧಾರಿಸಿಕೊಳ್ಳುವುದು. ನಾವೆಲ್ಲ ಅಂತಿರ್ತೀವಲ್ಲ, ನಮಗೆ ಭಾಳ ಜನ ಕಾಡವ್ರದಾರಂತ. ಯಾರೂ ಕಾಡವ್ರಿಲ್ಲ. ಮತ್ತು ಒಂದು ಗಟ್ಟಿಟ್ಕೊಳ್ಬೇಕು, ನಾವು ಚಲೋ ಇದ್ದೀವಿ ಅಂದರೆ ಆ ಕಾಡವ್ರದ್ದು ಏನೂ ನಡೆಯುವುದನೇ ಇಲ್ಲ. ಒಂದು ಸಲ ಕತ್ಲಿ ಮತ್ತು ಬೆಳಕಿಗೆ ಜಗಳ ಹತ್ತಿತ್ತು. ಆ ಕತ್ಲಿ ಹೇಳ್ತಿತ್ತು, ನೋಡು ನಿನಗೆ ಹೆಂಗೆ ಮಾಡ್ತೀನಿ ಅಂತಂತಿತ್ತು ಬೆಳಕಿಗೆ. ಇದು ಬೆಳಕು ನನ್ನ ಸಮೀಪರೇ ಬಂದರೆ ಬಾ ಅಂತಿತ್ತು. ಇದು ಕತ್ಲಿ ಬೆಳಕದ ಸಮೀಪ ಹೋಗಾಕ ಪ್ರಯತ್ನ ಮಾಡ್ತಿತ್ತು. ಸಮೀಪ ಹೋದಂಗೆ ತಾನೇ ಮರೆಯಾಗಿ ಹೋಗ್ತಿತ್ತು. ಹಾಗ ಒಳ್ಳೆಯವರಿಗೆ ಕೆಟ್ಟವರು ಎಷ್ಟೋ ದೊಡ್ಡವರಿರಲಿ, ನಾವು ಚಲೋ ಇದ್ದೀವಿ ಅಂದರೆ ನಮ್ಮ ಸಮೀಪ ಅವ್ರು ಬಂದ್ರಂದ್ರೆ ಅವರ ಮರೆಯಾಗಿ ಹೋಗ್ಬೇಕು. ನಮಗೇನಾಗುವುದಿಲ್ಲ. ನಾವು ಸುಧಾರಣೆ ಆಗಬೇಕು. ಹೊರಗಿಂದೆಲ್ಲ ಇರಲಿ ಅದು. ಈಗ ನೋಡ್ರಿ, ರೈತರು ಬೆಳೆಯನ್ನು ಬೆಳೀತಾರವರು. ನಮ್ಮ ರೈತರೆಲ್ಲ ಅವರು ತತ್ವಜ್ಞಾನಿಗಳೇ. ಅವರು ಬಹಳ ಅದ್ಭುತ ತತ್ವಜ್ಞಾನ ಕಲ್ತಿರ್ತಾರೆ. ಅವ್ರಿಗೇನು ಶಾಸ್ತ್ರ ಗೊತ್ತಿರೋದಿಲ್ಲ, ಆದರೆ ಅದ್ರ ಜೋಡಿ ತತ್ವಜ್ಞಾನ ಇರ್ತದೆ. ಅವ್ರು ಅಂತಿರ್ತಾರೆ ನೋಡ್ರಿ, ಬೆಳೆಯುವುದಷ್ಟೇ ನಮ್ಮ ಕೈಯಾಗ, ರೇಟ್ ನಮ್ಮ ಕೈಯಾಗಿಲ್ಲ ಅಂತ. ಲಿಂಬೆ ಹಣ್ಣು ಬೆಳೆಯೋದಾಯಿತು, ರೇಟ್ ಯಾರ ಕೈಯಾಗ? ತೊಗರಿ ಬೆಳೆದೀವಿ, ರೇಟ್ ಯಾರ ಕೈಯಾಗ ಅಂತಾರೆ. ಅದನ್ನೇ ಗೀತೆಯಲ್ಲಿ ಏನು ಹೇಳ್ಯಾರ? ಕರ್ಮನ್ನೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ನಮ್ಮದು ಕರ್ತವ್ಯ ಕರ್ಮ ಮಾಡೋದಷ್ಟೇ, ಫಲ ನಮ್ಮ ಕೈಯೊಳಗಿಲ್ಲ. ನಾವು ಒಕ್ಕಲ್ತನ ಮಾಡೋದು, ಅದರಿಂದ ಲಾಭ ಎಷ್ಟು ಬರ್ತದೆ ಅದು ನಮ್ಮ ಕೈಯೊಳಗಿಲ್ಲ. ವ್ಯಾಪಾರ ಮಾಡೋದು, ಎಷ್ಟು ಲಾಭ ಆಗ್ತದೆ ನಮ್ಮ ಕೈಯೊಳಗಿಲ್ಲ. ಅದು ಜಗತ್ತಿನ ಮೇಲೆ ನಿರ್ಧಾರ ಅದ. ರೇಟ್ ಏನು ನಾವು ನಿರ್ಧಾರ ಮಾಡ್ತೀವೇನು? ಹಾಗೆ ನಮ್ಮ ಜೀವನದಲ್ಲಿನೂ ನಾವು ಚೆಂದಾಗಿ ಬದುಕಲಿಕ್ಕೆ ಪ್ರಯತ್ನ ಮಾಡೋದು, ಹೊರಗೆ ಹೆಂಗಿರ್ತದೆ ಅದು ನಮ್ಮ ಕೈಯೊಳಗಿಲ್ಲ. ನಾವು ಚಲೋ ಆಗಿರೋದು, ಹೊರಗಿಂದ ಸ್ವಲ್ಪ ನಿಸರ್ಗ ಅದು ಹಾಗೇ ಇರ್ತದೆ. ಅದು ಎಲ್ಲರ ಮೇಲೆ ಅವಲಂಬನೆ ಆಗಿರ್ತದೆ. ಇದು ಗೊತ್ತಿತ್ತಂದ್ರೆ ಮನುಷ್ಯನಿಗೆ ಆತ ನಿಶ್ಚಿಂತ ಇರ್ತಾನೆ. ಹೀಗೆ ನಮ್ಮನ್ನು ಪರಿವರ್ತಿಸುವಂಥ ಕೆಲಸ ಯಾರು ಮಾಡ್ತಾರೋ ಅಂತಂದರೆ ಜ್ಞಾನಿಗಳು ಮಾಡ್ತಾರೆ, ಅವ್ರ ಮಾತುಗಳು ಮಾಡ್ತಾವೆ. ಹಳ್ಳಿ ಜನ ನೋಡ್ರಿ, ನಾವು ಈ ಕಬ್ಬು ಕಡಿಯಾರು ನೋಡ್ತಿರ್ತೀವಲ್ಲ, ಅವ್ರದ್ದೇನು ಮನೆ ಇಲ್ಲ, ಪ್ಲಾಸ್ಟಿಕ್ದೊಂದು ಟೆಂಟ್ ಹಾಕಿರ್ತಾರೆ. ದಿವಸ ತುಂಬ ಗಂಡ ಹೆಂಡತಿ ಇಬ್ಬರು ಮಸ್ತಾಗಿ ದುಡಿತಾರೆ. ಸಂಜೆಗೆ ಆಕೆ ಹೆಣ್ಮಗಳು ಒಂದು 4 ರೊಟ್ಟಿ ಮಾಡ್ತಾಳೆ, ಇಬ್ಬರು ಕೂಡಿ ಉಣ್ತಾರೆ. ಅಲ್ಲೇನು ಲೈಟ್ ಇಲ್ಲ, ಏನಿಲ್ಲ, ಮಲ್ಕೊಳ್ತಾರೆ. ಏನು ಅಲ್ಲೇನು ಬೆಡ್ರೂಮ್ ಇಲ್ಲ ಅವ್ರದ್ದು, ತಟ್ಟ ಅದ್ರ ಮೇಲೆ ಮಲ್ಕೊಳ್ತಾರೆ. ಸೂರ್ಯ ಉದಿಸುತನ ಎಚ್ಚರ ಆಗೋದಿಲ್ಲ, ಅಷ್ಟು ಆರಾಮ್ ನಿದ್ರೆ ಮಾಡ್ತಾರೆ. ನೋಡ್ರಿ ಅವ್ರದ್ದು ಹೆಂಗದ ಜೀವನ. ದಿವಸ ತುಂಬ ಕಷ್ಟ ಅದ, ಆದರೂ ಆನಂದ ಅದ. ಇನ್ನೊಬ್ಬ ಮನುಷ್ಯ ಅದಾನ, ಅವನದು ದೊಡ್ಡ ಮನೆ RCC, ಮಾಸ್ಟರ್ ಬೆಡ್ಡ, ಮಲಗ್ಯಾನ, ನಿದ್ರಿನ ಹತ್ತವಲ್ದು. ಎದಕ್ಕೆ ಹತ್ತವಲ್ದು ಅಂದರೆ, ನಂದು ಇಂಡಿಯಾಗ ಮನೆ ಐತಿ, ವಿಜಯಪುರದಾಗಿಲ್ಲ, ಬೆಂಗಳೂರಾಗಿಲ್ಲ, ಅದಕ್ಕೆ ಏನು ಮಾಡ್ಬೇಕಂತ ಚಿಂತೆ ಮಾಡಾಕತ್ಯಾನ. ನೋಡ್ರಿ ಹೆಂಗಿರ್ಬೇಕು. ಮತ್ತು ಅವ್ರದ್ದು ಹಂಗೈತಿ, ನಮ್ಮದು ಹಿಂಗೈತಿ ಅಂತ ಯೋಚನೆ ಮಾಡಾಕತ್ಯಾನ. ಇವೇನು ಹೋಲಿಕೆ ಮಾಡವದಾನಲ್ಲ, ಈ ಹೋಲಿಕೆ ಮಾಡುವಂಥ ಮನುಷ್ಯ ಎಂದೂ ಸುಖವಾಗಿರುವುದಿಲ್ಲ ಮತ್ತು ಎಂದೂ ದೊಡ್ಡವನು ಆಗುವುದಿಲ್ಲ. ಈಗ ನೋಡಿರ್ಬೇಕ್ರೆ ನೀವೆಲ್ಲ ಇಂಡಿಯಾವ್ರು ವ್ಯಾಪಾರ ಮಾಡೋರು ಇರ್ತೀರಿ. ಬಂಗಾರ ತೂಕ ಮಾಡ್ತಾರೆ. ಬಂಗಾರ ತೂಕ ಮಾಡೋ 1 ಕಿಲೋ ಅಂತ ಇಟ್ಕೊಡ್ರಿ. 1 ಕಿಲೋ ತೂಕ ಮಾಡೋ ಕಲ್ಲಿಗೆ ಎಷ್ಟದ ಕಿಮ್ಮತ್ತು? ಅದಕ್ಕೆ ಕೆಬ್ಬಣದ ಕಲ್ಲ. ಅದು 1 ಕಿಲೋ ಕಬ್ಬಿನಕ್ಕೆ 70 ರೂಪಾಯಿ 80 ರೂಪಾಯಿ ಐತಿ.
ಅದು ತೂಕ ಮಾಡ್ತೈತಿ. ಇನ್ನೊಂದು ಬಂಗಾರ ಅದಲ್ಲ, ಅದು 1 ಕಿಲೋಕ್ಕೆ 13-14 ಲಕ್ಷ ರೂಪಾಯಿ ಐತಿ. ಒಂದು ತೊಲಿ ಅಲ್ಲ, ಒಂದು ತೊಲಿಗಲ್ಲ, 1 ಕಿಲೋಕ್ಕೆ. ಎರಡೂ ಅಷ್ಟೇ ಅದಾವು. ಇದು ಕಬ್ಬಿಣ ತೂಕ ಮಾಡ್ತೈತಿ, ಬರೀ 70 ರೂಪಾಯಿ ಐತಿ. ಅದು ಬಂಗಾರ ಲಕ್ಷಗಟ್ಟಲೆ ಅದ. ನಾವು ಇನ್ನೊಬ್ಬರನ್ನ ತೂಕ ಮಾಡ್ತಿದ್ದೀವಿ ಅಂದರೆ ಬರೀ ಅಷ್ಟೇ ನಮಗೆ ಬಂಗಾರದ, ಕಬ್ಬಿಣದ ಅಷ್ಟೇ ರೇಟ. ನಾವು ಇನ್ನೊಬ್ಬರನ್ನ ತೂಕ ಮಾಡುವ ಕಬ್ಬಿಣದ ಕಲ್ಲು ಆಗಬಾರ್ದು, ನಾವೇ ಸ್ವತಃ ಬಂಗಾರ ಆಗಬೇಕು. ಅವ್ರು ನೋಡಿ ಮನೆ, ಅವ್ರು ನೋಡಿ ಗಾಡಿ, ಏನು ನಾವು ತೂಕ ಮಾಡೋ ಕಲ್ಲು ಏನು? ನಂಬುದು ನಾವು ನೋಡೋದು. ಇದು ಬರಬೇಕಾದ್ರೆ ಮನುಷ್ಯನಲ್ಲಿ ಜ್ಞಾನ ಸ್ವಲ್ಪ ಬರಬೇಕಾಗ್ತದೆ. ಗುರುಗಳು ಅದನ್ನು ಕಲಿಸ್ತಾರೆ. ಇವತ್ತು ಒಬ್ಬರು ಜಾಗೃತ ಗುರುಗಳು, ಜಾಗೃತ ಅಂದ್ರೆ ಪ್ರತ್ಯಕ್ಷ ಗುರುಗಳ ಅವಶ್ಯಕತೆ ಭಾಳ ಅದ. ನಾವೆಲ್ಲ ಈಗ ಶಹರದವರು ಗೂಗಲ್ ಗುರು ನೋಡ್ತೀವಿ. ಗೂಗಲ್ ಗುರು ಎಲ್ಲ ಕೇಳೋದು ಗೂಗಲ್ಕನೇ ಕೇಳೋದು, ಅದೇ ಅದು ಗೂಗಲ್ ಗುರು ಆಗ್ಯದ. ಆದರೆ ಗೂಗಲ ಗುರು ಆಗೋದಿಲ್ಲ ಅದು ಎಂದೂ. ಈಗ ನೀವು ಗೂಗಲ್ಗೆ ಕೇಳಿದ್ರಿ ಪ್ರತಿ ದಿವಸ ಎಷ್ಟು ಓಡಬೇಕು ಅಂತ, ಅದೇನು ಓಡಿ ಹೇಳ್ತದೇನು ತಾನೇ? ಅದು ಯಾರು ಓಡ್ಯಾರಲ್ಲ ಅವ್ರದ್ದು ನೋಡಿ ಹೇಳ್ತದ. ಅದಕ್ಕೆ ಪ್ರತ್ಯಕ್ಷ ಗುರು ಅನ್ನೋದಿಲ್ಲ. ಅದಕ್ಕೆ ಎಷ್ಟು ತಿನ್ನಬೇಕು ನಾವು ಅಂತ ಗೂಗಲ್ಗೆ ಕೇಳಿದ್ರೆ ಅದೇನು ತಿಂತದೇನು ಸ್ವತಃ? ಇಲ್ಲ. ಯಾರು ತಿಂತಾರ ಅವ್ರು ನೋಡಿ ಅದು ಹೇಳೋದು. ಮತ್ತು ನಾವು ಸ್ವತಃ ಪ್ರತ್ಯಕ್ಷ ಇರುವಂಥ ಗುರುಗಳನ್ನ ನೋಡಿದ್ರೆ ಮುಗಿತಲ್ಲ, ಗೂಗಲ್ಗೆ ಕೇಳೋ ಅವಶ್ಯಕತೆ ಏನೈತಿ? ಪ್ರತ್ಯಕ್ಷ ಒಬ್ಬರು ಗುರುಗಳು ಬೇಕು. ಅವ್ರು ಏನು ಮಾಡ್ತಾರಂತಂದ್ರೆ ನಮ್ಮಲ್ಲಿರುವಂಥ ದೋಷಗಳನ್ನು ತೆಗಿತಾರೆ. ಈಗ ಇಲ್ಲೊಂದು ದೀಪ ಹಚ್ಚಿಟ್ಟಾರ, ಅದಕ್ಕೆ ಎಣ್ಣೆ ಹಾಕಿ ಬತ್ತಿ ಇಟ್ಟು ಅದನ್ನು ಬೆಳಗುವಂಗೆ ಮಾಡ್ಯಾರ. ಬೆಳಗ್ತಾ ಅದ, ಅದು ಚೆಂದಾಗಿ ಬೆಳಗಬೇಕು. ಅದು ಯಾವಾಗ ಸ್ವಲ್ಪ ಬೆಳಗೋದು ಕಡಿಮೆ ಮಾಡ್ತೈತಿ ಅಂದ್ರೆ ಆ ದೀಪದ ಎಣ್ಣೆಯಾಗ ನೀರು ಹಾಕಿದ್ವಿ ಅಂದ್ರೆ ಬೆಳಗೋದಿಲ್ಲ ಸರಿಯಾಗಿ. ಸ್ವಲ್ಪ ನೀರು ಸೇರಿತಂದ್ರೆ ಹತ್ತೋದು ಆರೋದು ಮಾಡ್ತದ, ಸಪ್ಪಳು ಮಾಡ್ತೈತಿ. ಬರೀ ನೀರು ಕೂಡಿತಂದ್ರೆ ಹಂಗೆ ನಮ್ಮದೊಂದು ಇದೊಂದು ಜ್ಯೋತಿ ಅದ, ಜೀವ ಜ್ಯೋತಿ. ಮನಸ್ಸು ಅನ್ನೋದು ಎಣ್ಣೆ ಅದ. ಈ ಎಣ್ಣೆ ಒಳಗೆ ಜೀವ ಜ್ಯೋತಿ ಬೆಳಗ್ತಾ ಅದಲ್ಲ, ಇದರ ಒಳಗೆ ದೋಷದ ಎಣ್ಣೆ ಕೂಡಿತಂದ್ರೆ, ನೀರು ಕೂಡಿತಂದ್ರೆ, ಕಾಮ ಕ್ರೋಧ ಲೋಭ ಆಸೆಗಳು ಇದರೊಳಗೆ ಕೂಡಿದ್ವು ಅಂದ್ರೆ ಜೀವ ಜ್ಯೋತಿ ಢಾಳಾಗಿ ಬೆಳಗುವುದಿಲ್ಲ. ಗುರು ಏನು ಮಾಡ್ತಾನು ಅಂದ್ರೆ ಅವ ಜ್ಯೋತಿ ಅಂತೂ ದೇವರು ಹೊತ್ಸ್ಯಾನ, ಆದ್ರೆ ಆ ಎಣ್ಣೆ ಒಳಗೆ ಏನು ನೀರು ಕೂಡ್ಯೋದಲ್ಲ ಆ ನೀರನ್ನು ತೆಗೆಯುವಂಥ ಕೆಲಸ ಮಾಡ್ತಾನೆ. ನೀರು ಕೂಡಿತಂದ್ರೆ ದೀಪ ಹೆಂಗೆ ಬೆಳಗುವುದಿಲ್ಲ, ಹಂಗೆ ನಮ್ಮ ಮನಸ್ಸಿನೊಳಗೆ ದೋಷಗಳು ಕೂಡ್ಕೊಂಡು ಅಂದ್ರೆ ಜೀವ ಜ್ಯೋತಿನೂ ಢಾಳಾಗಿ ಬೆಳೆಯೋದಿಲ್ಲ. ಅದಕ್ಕೆ ಅಂತಿರ್ತಾರೆ ನೋಡ್ರಿ, ನನ್ನ ಜೀವಕ್ಕೆ ಸಮಾಧಾನನೇ ಇಲ್ಲ ಅಂತ. ಹೆಂಗೆ ಸಮಾಧಾನ ಇರ್ತದ? ದೋಷಗಳು ಕೂಡ್ಯಾವು. ಎಣ್ಣೆಳಗೆ ನೀರು ಕೂಡಿದಂಗೆ ಮನಸ್ಸಿನಾಗ ದೋಷಗಳು ಕೂಡ್ಯಾವ, ಹೆಂಗೆ ಸಮಾಧಾನ ಇರ್ತದೆ? ಯಾವಾಗ ಜೀವ ಜ್ಯೋತಿ ಶಾಂತಿ ಇರ್ತದಂದ್ರೆ ಅದು ದೋಷಗಳಿಂದ ಮುಕ್ತ ಆದಾಗ. ಗುರುಗಳು ಅದನ್ನು ಮಾಡ್ತಾರೆ. ಮತ್ತು ಗುರುಗಳು ಏನು ಮಾಡ್ತಾರೆ? ನಮ್ಮ ಮನಸ್ಸನ್ನು ಎತ್ತರಿಸುವಂಥ ಕೆಲಸ ಮಾಡ್ತಾರೆ. ನಾವು ಎಷ್ಟು ಈ ಭೂಮಂಡಲದ ಸಮೀಪ ಇರ್ತೀವಿ, ಅವಾಗ ಈ ಎಲ್ಲ ವಸ್ತುಗಳು ದೊಡ್ಡವಾಗಿ ಕಾಣ್ತಾವೆ. ಅದೇ ನಾವು ಸ್ವಲ್ಪ ಆಕಾಶದೊಳಗೆ ಮ್ಯಾಲೆ ಹೋದಿವಿ ಅಂದ್ರೆ, ನೀವು ವಿಮಾನದಾಗ ಅದು ಹೊರಟಾಗ ನೋಡ್ರಿ, ನಿಮ್ಮದು ಮನೆ ಹೊಲ ಎಲ್ಲ ದೊಡ್ಡ ದೊಡ್ಡ ಕಟ್ಟಡ ಸಣ್ಣ ಕಾಣ್ತಾವೆ. ಕೆಳಗೆ ಬಂದ್ರಂದ್ರೆ ದೊಡ್ಡ ಮನೆ, 100 ಅಂತಸ್ತದ ಮನೆ ಸಹಿತ ಆಕಾಶದೊಳಗೆ ಇಷ್ಟೇ ಸಣ್ಣದು ಕಾಣ್ತದೆ. ಹಂಗೆ ನಮ್ಮ ಮನಸ್ಸು ಬರೀ ಇಲ್ಲೇ ಕೆಳಗನೆ ಇತ್ತು ಅಂದ್ರೆ ಸಣ್ಣ ಸಣ್ಣ ಸಂಗತಿಗಳನ್ನೇ ದೊಡ್ಡವಾಗಿ ಕಾಣ್ತಾವೆ. ನಮ್ಮ ಮನಸ್ಸು ಸ್ವಲ್ಪ ಆಕಾಶದಷ್ಟು ಎತ್ತರ ಆಗಿತ್ತಂದ್ರೆ ಎಂಥ ದೊಡ್ಡ ಸಹಿತ ಸಣ್ಣನೇ ಕಾಣ್ತಾವೆ. ನಮಗೆ ಯಾಕೆ ಈಗ ಭೂಮಿ ಭಾಳ ದೊಡ್ಡದಾಗೈತಿ? ನಮಗೆ ಯಾಕೆ ನಮ್ಮ ಮನಿನ ಭಾಳ ದೊಡ್ಡದು ಅನ್ನಿಸ್ತದ? ಇಲ್ಲೇ ಅದೇವಿ, ಮ್ಯಾಲೆ ಹೋಗಿ ನೋಡಿಲ್ಲ.
ನಮ್ಮ ಮನೆ ಸಣ್ಣದೊಂದು ಹೀಗದ ಕಡ್ಡಿ ಪೆಟ್ಟಿಗಿದ್ದಾಟ. ಹಾಗೆ ನಮ್ಮ ಮನಸ್ಸನ್ನು ಎತ್ತರಿಸುವಂಥ ಕೆಲಸ ಗುರುಗಳು ಮಾಡ್ತಾರೆ. ಆ ಗುರುಗಳು ಒಬ್ಬರು ಬೇಕು. ಅವರು ಯಾರೇ ಇರಲಿ ಅಂತ ಸರ್ವಜ್ಞ ಕವಿ ಹೇಳಿದರು. ಊರಿಂಗೆ ದಾರಿಯನ್ನು ಆರು ತೋರಿದರೇನು, ಸಾರಾಯದ ನಿಜ ಪದವ ತೋರುವ ಗುರು ಆರಾದರೆ. ನಾವು ಊರಿಗೆ ಹೊರಟಿದ್ದೀವಿ ಅಂದರೆ ನಮಗೊಂದು ದಾರಿ ಬೇಕಾಗಿರ್ತದೆ. ಆ ದಾರಿ ತೋರಿಸೋರು ಯಾರಿದ್ರೆ ಏನು, ಅವ್ರ ಹೆಣ್ಮಕ್ಳರೇ ಇರಲಿ, ಪುರುಷರೇ ಇರಲಿ, ಬಡವರೇ ಇರಲಿ, ಶ್ರೀಮಂತರೇ ಇರಲಿ, ನಮಗೇನು ಮಾಡೋದು ತೊಗೊಂಡು? ನಮಗೇನು ಬೇಕಾಗ್ಯದ? ದಾರಿ ಬೇಕಾಗ್ಯದ. ಇಲ್ಲಿಂದ ಈ ದಾರಿ ಎಲ್ಲಿ ಹೋಗ್ತದೆ ಅಂತ ಕೇಳಿದ ಅಷ್ಟೇ ನಮಗೆ ಸಾಕು. ಹಾಗೆ ಊರಿಂಗೆ ದಾರಿಯನ್ನು ತೋರುವ ಗುರು ಯಾರಾದರೇನು, ಸಾರಾಯದ ನಿಜ ಪದವ ತೋರುವ ಗುರು ಯಾರಾದರೇನು. ಆ ಗುರು ನಮಗೆ ಇಂಥವನ ಬೇಕು ಅಂಥವನ ಬೇಕು ಅಂತ ಹಿಂಗೇಲಿ ಅದ. ಗುರು ಅಂದರೆ ಬರೀ ಬೆಳಕ. ಗುರು ಅಂದ್ರೆ ಮತ್ತೇನೂ ಅಲ್ಲ, ಬರೀ ಬೆಳಕ. ಆತ ಮಾರ್ಗವನ್ನು ತೋರಿಸೋವ. ಆ ಮಾರ್ಗದಲ್ಲಿ ನಾವು ನಡಿಬೇಕಾಗ್ಯದ. ಅಂಥ ಗುರುಗಳ ಮಾತುಗಳನ್ನು ನಾವು ಕೇಳಬೇಕು. ಗುರು ಮತ್ತು ಶಿಷ್ಯರ ಇಬ್ಬರ ಮಧ್ಯದಾಗನೇ ಈ ಜ್ಞಾನ ನಮಗೆ ಉಪಲಬ್ಧ ಆಗುವುದು. ನೋಡ್ರಿ, ಅಪ್ಪುಗಳು ಅವರೊಬ್ಬರು ದೊಡ್ಡ ಗುರುಗಳು, ಅವರೇನು ಕಟ್ಟಡ ಕಟ್ಟಲಿಲ್ಲ, ಏನು ಸಂಪತ್ತ ಮಾಡಲಿಲ್ಲ, ಅವರು ಜ್ಞಾನವನ್ನು ಬೆಳೆಸಿದರು. ಕೆಲವರೆಲ್ಲ ಕಟ್ಟಡಗಳನ್ನು ಕಟ್ಟ್ಯಾರ, ಆಸ್ತಿ ಮಾಡ್ಯಾರ, ಆದರೆ ಅವು ಕಟ್ಟಡಗಳು ಯಾವುವು ಉಳಿಯುವುದಿಲ್ಲ. 100 ವರ್ಷ 200 ವರ್ಷಕ್ಕೆಲ್ಲ ಕಟ್ಟಡಗಳು ಬಿದ್ದು ಹೋಗ್ತಾವೆ. ಮತ್ತು ಕಟ್ಟಡದೊಳಗೆ ಇಂಥವ್ರಿಗೆ ಅಷ್ಟು ಪ್ರವೇಶ ಇರ್ತದೆ, ಅಲ್ಲಿ ಎಲ್ಲರಿಗೂ ಪ್ರವೇಶ ಇಲ್ಲ. ಆದರೆ ಅಪ್ಪುಗಳು ಜ್ಞಾನದ ಪ್ರಸಾರವನ್ನು ಮಾಡಿದರು. ಅದು 100 ವರ್ಷಕ್ಕೆ 200 ವರ್ಷಕ್ಕೆ ಮುಗಿಯುವುದಲ್ಲ, ಸಾವಿರಾರು ವರ್ಷಗಳವರೆಗೆ ಅದಕ್ಕೆ ಆಯುಷ್ಯನೇ ಇಲ್ಲ. ಈಗ ಬುದ್ಧನ ಕಾಲಕ್ಕೆ ಕಟ್ಟಡಗಳು ಕಟ್ಟಿದ್ದು ಯಾವ ಉಳಿದಿಲ್ಲ, ಆದರೆ ಬುದ್ಧ ಉಳಿದಾನ, ಬುದ್ಧನ ಜ್ಞಾನ ಉಳಿದದು. ಬಸವಣ್ಣವರ ಕಾಲಕ್ಕೆ ಕಟ್ಟಿರುವಂಥ ಅನುಭವ ಮಂಟಪ ಉಳಿದಿಲ್ಲ, ಆದರೆ ಅವ್ರ ಮಾತುಗಳು ಉಳಿದಾವ. ಹಾಗೆ ಎಲ್ಲ ಶರಣರ ಸಂತರು ಅಪ್ಪುಗಳು ಏನು ಮಾಡಿದ್ರು ಅಂದರೆ ಆ ಜ್ಞಾನವನ್ನು ಪ್ರಸಾರ ಮಾಡಿದರು. ಅವ್ರು ಎಲ್ಲಿ ಹೋಗ್ತಾರೋ ಅಲ್ಲೇ ಆಶ್ರಮ, ಆ ಬಯಲೇ ಮಂಟಪ, ಜ್ಞಾನವನ್ನು ಕೊಟ್ಟರು. ಇನ್ನು ನಾವು ಶಿಷ್ಯರು ನಮ್ಮಲ್ಲಿ ಅದನ್ನು ಪಡೆದುಕೊಳ್ಳುವಂಥವರು ನಾವು ಒಂದಿಷ್ಟು ಶ್ರದ್ಧೆ ನಿಷ್ಠೆ ನಿಟ್ಟರೆ ಸಾಕು. ಗುರುಗಳಲ್ಲಿ ಶ್ರದ್ಧೆ ನಿಷ್ಠೆ ನಿಟ್ಟರೆ ಸಾಕು. 12ನೇ ಶತಮಾನದಾಗ ಒಬ್ಬರು ಉರ್ಲಿಂಗ ದೇವರು ಅಂತ ಆಗಿ ಹೋದರು. ಅವರು ಭಾಳ ದೊಡ್ಡ ಸಂಸ್ಕೃತ ವಿದ್ವಾಂಸರಿದ್ದರು. ಅವರ ಹತ್ತಿರ ಒಬ್ಬ ಶಿಷ್ಯ ಬರ್ತಾನೆ, ಭಾಳ ವಿಶೇಷದ ಒಂದು. ಅವನ ಶಿಷ್ಯ ಯಾರು ಅಂದ್ರೆ ಆ ಊರಾಗ ಕಳ್ಳತನ ಮಾಡವ, ಕಳ್ಳ. ಎಲ್ಲರ ಮನೆಗಳಿಗೆ ಕಣ್ಣ ಹಾಕ್ತಿರ್ತಾನೆ, ದರೋಡೆ ಮಾಡುವಂಥವ. ಇವ್ರದ್ದು ಊರಾಗ ಒಂದು ದೊಡ್ಡ ಮಠ. ಇನ್ನು ಶ್ರೀಮಂತರ ಮನೆಗೆ ಕಳ್ಳತನ ಮಾಡೋಕ್ಕಿಂತ ಗುರುಗಳದನೇ ಮಠ ಕಳ್ಳತನ ಮಾಡ್ಬೇಕಂತ ಬಂದ. ರಾತ್ರಿ 12 ಗಂಟೆಗೆ ಬಂದ. ಅವಾಗ ಎಲ್ಲ ಜನ ಶಾಂತವಾಗಿ ಮಲ್ಕೊಂಡಿದ್ದರು. ಇವ ಮಠದ ಮ್ಯಾಲೆ ಹತ್ತಿ ನೋಡ್ತಾನೆ. ಬೆಳಕಿಂಡಿಂದ ಒಳಗೆ ನೋಡ್ದ, ಒಳಗೆಲ್ಲ ಬೆಳಕದ, ದೀಪ ಹಚ್ಚಿಟ್ಟಾರ. ಆ ಸಮಯಕ್ಕೆ ಗುರುಗಳು ಲಿಂಗ ಯೋಗ ಮಾಡ್ತಿದ್ರು, ಲಿಂಗ ಯೋಗ ಸಾಧನೆ ಮಾಡ್ತಿದ್ರು. ಅವರು ಮೈತುಂಬ ವಿಭೂತಿಯನ್ನು ಹಚ್ಚಿಕೊಂಡು ಕೈಯೊಳಗೆ ಲಿಂಗವನ್ನು ಇಟ್ಟುಕೊಂಡು ಎದುರುಗಡೆ ಒಬ್ಬ ಶಿಷ್ಯ ಕುಳ್ತಾನ. ಅವರು ಲಿಂಗ ಸಾಧನೆಯನ್ನು ಮಾಡ್ತಿದ್ರು. ಇವ ಬೆಳಕಿಂಡಿಯಿಂದ ನೋಡಿದ ಕಳ್ಳ. ಅವನಿಗೆ ಊರಾಗೆಲ್ಲರೂ ಪೆದ್ದಿ ಅಂತ ಕರಿತಿದ್ರು, ಪೆದ್ದ ಅಂತ ಕರಿತಿದ್ರು. ಅವನಿಗೆ ಅನಿಸ್ತು, ರಾತ್ರಿ ಈ ಸಮಯದಾಗಿ ಇವರು ಇಂಥ ಸಾಧನೆ ಮಾಡ್ತಾರಂದ್ರೆ ಏನ್ರಿ ಇದ್ರಾಗ ವಿಶೇಷತೆ ಇರಬೇಕು, ನಾನು ಇದನ್ನು ಮಾಡಬೇಕು.
ಇಷ್ಟು ಸಮಯದಾಗ ಇಷ್ಟು ಪ್ರಸನ್ನರಾಗಿ ಕುಳ್ತಾರಂದ್ರೆ ಇವರು ಇದರೊಳಗೆ ಒಂದು ಏನೋ ಒಂದು ಅದ್ಭುತ ಐತಿ, ಇದನ್ನು ನಾನು ಸಾಧಿಸಬೇಕು ಅಂತ ತಲೆಯಾಗ ಹಾಕೊಂಡ. ಅವಾಗ ಇನ್ನು ಗುರುಗಳಿಗೆ ಹೋಗಿ ಕೇಳೋದು ಹೆಂಗೆ? ಮೊದಲೇ ಇವು ಊರಾಗ ಕಳ್ಳ. ಅದಕ್ಕೆ ಏನು ಮಾಡ್ತಿದ್ದ, ಪ್ರತಿ ದಿವಸ ಮಠಕ್ಕೆ ಬರುವವ, ನಸಿಕಿನ್ಯಾಗ ಬರಾವ, ಮಠದ ಆವರಣ ಎಲ್ಲ ಕಸ ಗೂಡಿಸವ. ಆ ಬಳಿಕ ಗುರುಗಳಿಗೆ ನೀರು ಕಾಸಿ ಇಡುವವ. ಆದರೂ ಸಹಿತ ಹೇಳ್ಕೊಳ್ತಿದ್ದಿಲ್ಲ, ನಾನೇ ಕಸ ಗೂಡಿಸ್ತಾ ಇದನಿ, ನಾನೇ ನೀರು ಕಾಸ್ತಾ ಇದನಿ ಅಂತ ಹೇಳ್ಕೊಳ್ತಿರ್ಲಿಲ್ಲ. ಹೀಗೇ ವರ್ಷಗಳು ಹಾದು. ಗುರುಗಳಿಗೂ ಆಶ್ಚರ್ಯ, ಯಾರ ಇಷ್ಟೆಲ್ಲ ಸ್ವಚ್ಛ ಮಾಡ್ತಾ ಇದಾರ, ಯಾರು ನೀರು ಕಾಸಿಡ್ತಾರ ಅಂತ ಅವ್ರಿಗೆ ಕುತೂಹಲ. ಒಂದು ಸಲ ಅವರು ಬೆಳಗ್ಗೆ ಬೇಗ ಎದ್ದು ನೋಡ್ತಾರ, ಇವ ಪೆದ್ದ ಎಲ್ಲ ಮಾಡ್ತಿದ್ದ. ಅವಾಗ ಅವರು ಕೇಳಿದ್ರೆ, ಏಕಪ್ಪ ಇದನ್ನೆಲ್ಲ ಮಾಡಕತ್ತಿದಿ ಅಂತಂದರು. ಅವಾಗ ಇವು ಹೇಳ್ದ, ಏನಿಲ್ಲ, ನಾನು ನಿಮ್ಮ ಶಿಷ್ಯ ಆಗಬೇಕಂತ ಮಾಡೇನಿ, ಮತ್ತು ನೀವೇನು ಅದು ಲಿಂಗದ ಸಾಧನೆ ಮಾಡ್ತೀರಲ್ಲ, ಅದನ್ನು ನಾನು ಮಾಡಬೇಕಂತ ಮಾಡೇನಿ, ಅದನ್ನು ನೀವು ಕೊಡಬೇಕು ಅಂತಂದ. ಅವ್ರ ಗುರುಗಳು, ಅದು ಅಷ್ಟು ಸುಲಭವಾಗಿ ಸಿಗೋದಿಲ್ಲ, ನೀವು ಸೇವಾ ಮಾಡ್ಕೊತೀರು, ನೋಡೋಣ ಮುಂದೆ ಅಂದರು. ಇವ ಹಂಗೆ ಮಾಡವ. ಮಧ್ಯದಾಗ ಅವಾಗೊಮ್ಮೆ ಇವಾಗೊಮ್ಮೆ ಯಾವಾಗ ಕೊಡ್ತೀರಿ ಅಂತ ಕೇಳವ. ಮುಂದೆ ನೋಡೋನು ಅಂತ ಹೇಳವ್ರು ಇವರು. ಹೀಗೆ ಅನೇಕ ವರ್ಷಗಳು ಹೋದ ನಂತರ ಅವನಿಗೆ ತಡ್ಕೊಳ್ಳೋದಾಗಲಿಲ್ಲ. ಒಂದು ದಿವಸ ಗುರುಗಳು ಕೂತಿದ್ರು, ಬಂದ. ಅವಾಗ ಹೇಳ್ದ, ಎಂದರೆ ಕೊಡ್ತೀರಿ ಹೇಳ್ರಿ, 1 ವರ್ಷರ ಅಂತ ಹೇಳ್ರಿ, 2 ವರ್ಷರ ಅಂತ ಹೇಳ್ರಿ, ಬರೀ ಮುಂದೆ ನೋಡೋನು ಎಷ್ಟು ದಿವಸ ಇದು? ಅವಾಗ ಅವ್ರ ಗುರುಗಳು, ಇವ ಪೆದ್ದದಾನ, ಇವನಿಗೆ ಏನು ಗೊತ್ತಾಗ್ತದ, ಕೊಡ್ತನ್ ತೋ ಅಂತ ಹೇಳಿ ಅಲ್ಲೇ ಒಂದು ಕಲ್ಲು ಬಿದ್ದಿತ್ತು. ಆ ಕಲ್ಲು ಅವನ ಕಡೆ ಕೊಟ್ಟು ಘೇ ದಗಡ ಜಾ ಅಂತಂದರು. ಅವಾಗ ಅವ್ರು ನಾಂದೇಡ್ ಕಡೆ ಇದ್ದರು ಶರಣರು, ಅವ್ರಿಗೆ ಮರಾಠಿ ಬರ್ತಿತ್ತು. ಘೇ ದಗಡ ಜಾ ಅಂತಂದರು. ಅವ ಪೆದ್ದ ಪಾಪ, ಅವನಿಗೇನು ಗೊತ್ತ? ಅವ ಇದ ಲಿಂಗ ಅಂತ ತಿಳ್ಕೊಂಡ ಕಲ್ಲ. ಮತ್ತು ಏನು ಘೇ ದಗಡ ಜಾ ಅಂತಂದ್ರಲ್ಲ, ಅದೇ ಮಂತ್ರ ಅಂತ ತಿಳ್ಕೊಂಡ. ಶಿವ ಎನ್ನುವ ಮಂತ್ರ ಅಲ್ಲ, ನಮೋ ನಾರಾಯಣ ಮಂತ್ರ ಅಲ್ಲ, ಒಂದು ಘೇ ದಗಡ ಜಾ ಇದೇ ಮಂತ್ರ, ಕಲ್ತುಗ ಹೋಗಂತಂದ್ರು. ಅದನ್ನೇ ಮಾಡುವವ ಸಾಧನೆ ಹಿಂಗೆ ಮಾಡಿದಂತ ಬರದಾರ ಅವರು. ಮುಂದೆ ಅವರು ಉರ್ಲಿಂಗ ದೇವರು ತಮ್ಮ ಮಠಕ್ಕೆ ಪೀಠಾಧಿಕಾರಿಯನ್ನಾಗಿ ಮಾಡಬೇಕಲ್ಲ, ಯಾರು ನನ್ನ ಪೀಠಾಧಿಕಾರಿ ಮಾಡಿದ್ರಂದ್ರೆ ಈ ಕಳ್ಳನನ್ನೇ ಮುಂದೆ ಪೀಠಾಧಿಕಾರಿ ಮಾಡಿದ್ರದ. ಅವರು ಗುರುಗಳು ದೊಡ್ಡ ಸಂಸ್ಕೃತ ವಿದ್ವಾಂಸರು, ಇವನು ಅಷ್ಟೇ ಸಾಧನೆಯನ್ನು ಸಾಧಿಸಿದ. ನೋಡ್ರೆ ಒಂದು ನಿಷ್ಠಾ ಹೆಂಗಿರಬೇಕು. ಇದಕ್ಕೆ ಶ್ರದ್ಧಾ ನಿಷ್ಠಾ ಅಂತ ಕರೀತಾರೆ. ನಮಗೆ ಗುರುಗಳು ಯಾವುದರ ಒಂದು ಮಂತ್ರ ಕೊಟ್ರಂದ್ರೆ ಇದರಿಂದ ಆಗ್ತದೋ ಮತ್ತೊಂದು ಯಾವುದರಿಂದ ಆಗ್ತದೋ ಸಂಶೇಶ್ವರು. ಇವ್ರು ಇಂಥದ್ದು ಕೊಟ್ಟಾರ, ಮತ್ತೊಬ್ಬರ ಕಡೆ ಹೋಗೋನು ಅವ್ರು ನೋಡೋನು ಎಂಥದ್ದು ಕೊಡ್ತಾರಂತ. ಇವರು ಸಾಧನೆ ಮಾಡೋರಲ್ಲ, ಗುರುಗಳನ್ನ ಪರೀಕ್ಷೆ ಮಾಡೋರು. ಅವನಿಗೆ ಪಾಪ ಏನೂ ಗೊತ್ತಿಲ್ಲ, ಘೇ ದಗಡ ಜಾ ಅಂತಂದ್ರು ಅದೇ ಮಂತ್ರ ಅಂತ ತಿಳ್ಕೊಂಡ. ಮಂತ್ರ ಬಹಳ ಮುಖ್ಯ ಅಲ್ಲ, ದೇವತೆ ನಾವು ಯಾವುದು ಪೂಜೆ ಮಾಡ್ತೀವೋ ಅದು ಬಹಳ ಮುಖ್ಯ ಅಲ್ಲ, ನಮ್ಮಲ್ಲಿ ಶ್ರದ್ಧೆ ಅದ ಇಲ್ಲ ಅನ್ನೋದು ಬಹಳ ಮುಖ್ಯ. ಶ್ರದ್ಧೆ ಇರಲಿಲ್ಲ, ನಿಷ್ಠಾ ಇರಲಿಲ್ಲ ಅಂದರೆ ಓಂ ನಮಃ ಶಿವಾಯನು ಏನೂ ಕೆಲಸ ಮಾಡಂಗಿಲ್ಲ. ಮತ್ತು ಶಿವ ಅವರು ಏನು ಸಾಕ್ಷಾತ್ ದೇವರು ಬಂದರೂ ಏನೂ ಕೆಲಸ ಮಾಡಂಗಿಲ್ಲ. ಶ್ರದ್ಧಾ ಇತ್ತಂದ್ರೆ ಇದೇ ಮಂತ್ರ. ನೋಡ್ರಿ, ಒಂದು ಘೇ ದಗಡ ಸಹ ಇದು ಮಂತ್ರ ಆಯಿತು, ಅವನ ಮಂತ್ರ ಇದು. ಇಂಥದ್ದು ಏನ್ರಿ ಅದೇನು ಇತಿಹಾಸದೊಳಗೆ? ಇದು ಶಿಷ್ಯನಲ್ಲಿ ಇರಬೇಕಾಗಿರುವಂಥದ್ದು. ಶಿಷ್ಯಂದು ಬರೀ ಸಮರ್ಪಣ. ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢ ಚೇತಾ ಯಚ್ಛ್ರೇಯಸ್ಯಾ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ. ಅರ್ಜುನ ಶ್ರೀಕೃಷ್ಣನಿಗೆ ಹೇಳ್ತಾರೆ, ನೀನು ನನ್ನನ್ನು ನಿಮ್ಮ ಶಿಷ್ಯ ಅಂತ ಸ್ವೀಕಾರ ಮಾಡ್ರಿ. ಶಿಷ್ಯಸ್ತೇಹಂ, ನಾನು ನಿಮ್ಮ ಶಿಷ್ಯ.
ನನಗೆ ಈ ಪ್ರಪಂಚದೊಳಗೆ ಭಾಳಷ್ಟು ನೋವಾಗ್ಯದ. ಕಾರ್ಪಣ್ಯ ದೋಷೋಪಹತ ಸ್ವಭಾವ, ಭಾಳ ಖಿನ್ನನಾಗೇನಿ, ಹತಾಶನಾಗೇನಿ. ಈಗ ನೀವೇ ನನಗೆ ಶ್ರೇಯಸ್ಸನ್ನು ತೋರಿಸಬೇಕು, ನಿಮಗೆ ಗೊತ್ತದ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ. ಆದ್ದರಿಂದ ನೀವು ನನ್ನನ್ನು ಶಿಷ್ಯನನ್ನಾಗಿ ಸ್ವೀಕರಿಸ್ರಿ ಅಂತ ಸಮರ್ಪಣನಾದ. ಅವಾಗ ಕೃಷ್ಣ ಎಲ್ಲ ಹೇಳಲಿಕ್ಕೆ ಶುರು ಮಾಡಿದ. ಶಿಷ್ಯನ ಲಕ್ಷಣ ಏನು ಅಂದರೆ ಇದು ಮುಖ್ಯವಾದದ್ದು, ಸಮರ್ಪಣ. ಮತ್ತು ಅದರ ಜೊತೆಗೆ ಆತ ಎಂದೂ ಸೋಲನ್ನು ಒಪ್ಪಿಕೊಳ್ಬಾರದು. ಒಬ್ಬ ಸಾಧಕಿದ್ದ, 1000 ಸಲ ಸೋತಿದ್ದ, ಯಶಸ್ವಿ ಆಗಿರಲಿಲ್ಲ, ಕೈ ಕಟ್ಕೊಂಡು ಕುಳಿತಿದ್ದ. ಅವಾಗ ಒಬ್ಬರು ಭೇಟಿ ಆದರು, ಏನಾಯ್ತಪ್ಪ ಹಿಂಗೆ ಕೂತದೆ ಅಂದ್ರೆ, ಏನು ಮಾಡೋದ್ರಿ, ಇಂಥದ್ದೊಂದು ಕೆಲಸ ಮಾಡ್ತಿದ್ದೆ, ಈಗ 1000 ಸಲ ಸೋತನಿ ಆದರೂ ಯಶಸ್ವಿ ಆಗಿಲ್ಲ, ಏನು ಮಾಡೋದು ಅಂತಂದ. ಅವಾಗ ಅವ್ರು ಹೇಳಿದರು, ನೀ ಈಗ ಕೈ ಕಟ್ಟಿಕೊಂಡು ಕುಳಿತೆ ಅಂದ್ರೆ ಸೋತಾವ ಆಗ್ತಿ. ಒಂದು ವೇಳೆ ನೀನು ಮತ್ತೆ ಮಾಡಲಿಕ್ಕೆ ಶುರು ಮಾಡಿದೆ ಅಂದ್ರೆ 1000 ಸಲ ಅದು ನನ್ನನ್ನು ಸೋಲಿಸ್ಲಿಕ್ಕೆ ಬಂತು, ನಾ ಮಾತ್ರ ಸೋಲಿಲ್ಲ, 1001ನೇ ಸಲ ನಾ ಮತ್ತೆ ಪ್ರಯತ್ನ ಮಾಡಕತ್ತೀನಿ ಅಂತ ನಿಂದು ಹೆಸರು ಬರ್ತದೆ. ಅದಕ್ಕೆ ಸೋಲ್ಬೇಡ ಅಂತ ಹೇಳಿದರು. ಅವನಿಗೆ ಸಾಧಕ ಅಂತಾರ, ಶಿಷ್ಯ ಅಂತಾರ. ಇಂಥ ಗುರು ಮತ್ತು ಶಿಷ್ಯರ ಮಧ್ಯದಲ್ಲಿ ಜ್ಞಾನ ಶುರು ಆಗ್ತದೆ. ಆ ಜ್ಞಾನವನ್ನು ನೋಡೋಣ. ಮತ್ತೆ ನಾಳೆ ಬನ್ನಿ. ನಮಸ್ಕಾರ.